ವಿಶೇಷ ಸಚಿವ ಸಂಪುಟ ಸಭೆಗೆ ಕೌಂಟ್ಡೌನ್ ಶುರುವಾಗಿದೆ. ಕೆಲವೇ ಹೊತ್ತಿನಲ್ಲಿ ಶುರುವಾಗಲಿದೆ ಕ್ಯಾಬಿನೆಟ್ ಮೀಟಿಂಗ್. ವಿಶೇಷ ಸಚಿವ ಸಂಪುಟ ಸಭೆಗೆ ಕೌಂಟ್ಡೌನ್. ಕೆಲವೇ ಹೊತ್ತಿನಲ್ಲಿ ಶುರುವಾಗಲಿದೆ ಕ್ಯಾಬಿನೆಟ್ ಮೀಟಿಂಗ್. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಂದು ಬಿಗ್ ಚರ್ಚೆ ಆಗಲಿದೆ. ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಸಚಿವರ ಜೊತೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಇಂದು ಬಹುತೇಕ ಒಳ ಮೀಸಲಾತಿ ಹಂಚಿಕೆ ಸಾಧ್ಯತೆ ಇದೆ. 5.3:5.3:4.4 ಅನುಪಾತದ ಹಂಚಿಕೆಯಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಗೆ ಕೌಂಟ್ ಡೌನ್. ಕೆಲವೇ ಹೊತ್ತಿನಲ್ಲಿ ಶುರುವಾಗಲಿದೆ ಕ್ಯಾಬಿನೆಟ್ ಮೀಟಿಂಗ್. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಂದು ಬಿಗ್ ಚರ್ಚೆ ಆಗಲಿದೆ. ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಸಚಿವರ ಚರ್ಚೆ ಆಗುತ್ತೆ. ಇಂದು ಬಹುತೇಕ ಒಳ ಮೀಸಲಾತಿ ಹಂಚಿಕೆ ಸಾಧ್ಯತೆ ಇದೆ. 5.3:5.3:4.4 ಅನುಪಾತದಲ್ಲಿ ಒಳ ಮೀಸಲಾತಿಯನ್ನ ಹಂಚಿಕೆಯಾಗುವ ಸಾಧ್ಯತೆ ಇದೆ. ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಹೊತ್ತಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗಲಿದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇವತ್ತು ಬಿಗ್ ಚರ್ಚೆ ಆಗಲಿದೆ. ಒಳ ಮೀಸಲಾತಿ ಹಂಚಿಕೆಯ ವಿಚಾರದಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಬಹುತೇಕ ಇವತ್ತೇ ಮೀಸಲಾತಿ ಹಂಚಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವಿಶೇಷ ಸಚಿವ ಸಂಪುಟ ಸಭೆಗೆ ಕೌಂಟ್ ಡೌನ್ ಈಗ ಶುರುವಾಗಿದೆ. ಕೆಲವೇ ಹೊತ್ತಿನಲ್ಲಿ ಶುರುವಾಗುತ್ತೆ ಕ್ಯಾಬಿನೆಟ್ ಮೀಟಿಂಗ್. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇಂದು ಬಿಗ್ ಚರ್ಚೆ ಆಗಲಿದೆ. ಒಳ ಮೀಸಲಾತಿ ಸಂಬಂಧವಾಗಿ ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಸಚಿವರ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ. ಎಡಗೈ 5.3% ಮೀಸಲಾತಿಯನ್ನ ನೀಡಬೇಕು ಅಂತ ಬಲಗೈ ಸಮುದಾಯಕ್ಕೆ ಹಾಗೆ ಎಡಗೈ ಸಮುದಾಯಕ್ಕೆ ಮತ್ತೆ ಸ್ಪೃಶ್ಯ ಸಮುದಾಯಕ್ಕೂ ಕೂಡ 4.4 ಅನುಪಾತದಲ್ಲಿ ಹಂಚಿಕೆ ಮಾಡಲಾಗುತ್ತೆ ಅನ್ನುವ ಮಾತುಗಳು ಇದೆ. ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇದು. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇಂದು ಈ ಬಗ್ಗೆ ಒಳ ಮೀಸಲಾತಿಯ ಬಗ್ಗೆ ಒಂದು ಹಂಚಿಕೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಇವತ್ತು ಬಹುತೇಕ ಫೈನಲ್ ಆಗುವ ಸಾಧ್ಯತೆ ಇದೆ. ಸಚಿವರು ಹಾಗೆ ಸಿಎಂ ಕೂಡ ಈ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಏನಾಗಬಹುದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ? ಒಮ್ಮತಕ್ಕೆ ಬರ್ತಾರಾ ದಲಿತ ಸಚಿವರು? ಕಾದು ನೋಡಬೇಕು. ಏನಿರಬಹುದು ಸಿಎಸ್ ಶಾಲಿನಿ ರಜನೀಶ್ ಅವರ ವರದಿ? ಸರ್ಕಾರದ ಸಿಎಸ್ ವರದಿ ಆಧರಿಸಿ ಚರ್ಚೆಯನ್ನ ಮಾಡಲಾಗುತ್ತೆ. ಮೊದಲಿನಿಂದಲೂ ಒಳ ಮೀಸಲಾತಿ ಜಾರಿಗೆ ಸರ್ಕಸ್ ಮಾಡಲಾಗ್ತಾ ಇತ್ತು. ಒಳ ಮೀಸಲಾತಿ ಹಂಚಿಕೆಗೆ ಸರ್ಕಸ್ ಮಾಡ್ತಾ ಇರುವಂತಹ ಸರ್ಕಾರ ಏನಾಗಬಹುದು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ? ಹಾಗಿದ್ರೆ ಒಮ್ಮತಕ್ಕೆ ಬರ್ತಾರಾ ದಲಿತ ಸಚಿವರು? ಏನಿರಬಹುದು ಸಿಎಸ್ ಶಾಲಿನಿ ರಜನೀಶ್ ಅವರ ವರದಿ? ಸರ್ಕಾರದ ಸಿಎಸ್ ವರದಿ ಆಧರಿಸಿ ಇದು ಚರ್ಚೆಯನ್ನ ಮಾಡಲಾಗುತ್ತೆ. ಮೊದಲಿನಿಂದಲೂ ಒಳ ಮೀಸಲಾತಿ ಜಾರಿಗೆ ತರಬೇಕು ಅಂತ ಸರ್ಕಸ್ ಮಾಡಲಾಗ್ತಿತ್ತು. ಒಳ ಮೀಸಲಾತಿ ಹಂಚಿಕೆಗೆ ಸರ್ಕಸ್ ಮಾಡ್ತಾ ಇರುವಂತಹ ಸರ್ಕಾರ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಏನಾಗಬಹುದು ಅನ್ನುವ ಚರ್ಚೆ ಒಂದು ಕಡೆ ಇದೆ. ಆದ್ರೆ ಇವತ್ತೇ ಫೈನಲ್ ಆಗ್ಲೇಬೇಕು. ಒಮ್ಮತಕ್ಕೆ ಬರ್ತಾರ ದಲಿತರ ಸಚಿವರು ಅನ್ನೋದು ಕಾದು ನೋಡ್ಬೇಕು. ಏನಿರಬಹುದು ಆಗಿದ್ರೆ ಸಿಎಸ್ ಶಾಲಿನಿ ರಜನೀಶ್ ಅವರ ವರದಿ ಏನ್ ಕೊಟ್ಟಿರಬಹುದು? ಅವರು ವರದಿಯಲ್ಲಿ ಏನಿದೆ? ಮೊದಲಿನಿಂದಲೂ ಕೂಡ ಒಳ ಮೀಸಲಾತಿ ಜಾರಿಗೆ ಸರ್ಕಸ್ ಅನ್ನ ಮಾಡ್ತಾ ಇದೆ ಸರ್ಕಾರ. ಒಳ ಮೀಸಲಾತಿ ಹಂಚಿಕೆಗೆ ಸರ್ಕಸ್ ಮಾಡ್ತಾ ಇರುವಂತಹ ಸರ್ಕಾರ ಇವತ್ತು ಬಹುತೇಕ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ. ಒಳ ಮೀಸಲಾತಿಯ ಹಂಚಿಕೆಯ ವಿಚಾರದಲ್ಲಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನಾಗಬಹುದು ಅನ್ನುವ ಪ್ರಶ್ನೆ ಒಂದು ಕಡೆ ಆದ್ರೆ, ಈ ಒಂದು ಶಾಲಿನಿ ರಜನೀಶ್ ಅವರ ವರದಿಗೆ ಒಮ್ಮತಕ್ಕೆ ಬರ್ತಾರಾ? ಸಂಪೂರ್ಣವಾದಂತಹ ಒಮ್ಮತ ನೀಡ್ತಾರಾ ದಲಿತ ಸಚಿವರು ಅನ್ನೋದನ್ನ ಕಾದು ನೋಡಬೇಕು. ಏನಿರಬಹುದು ಸಿಎಸ್ ಶಾಲಿನಿ ರಜನೀಶ್ ಅವರ ವರದಿ ಅನ್ನೋದನ್ನ ನಾವು ಕೂಡ ಈಗ ಕಾದು ನೋಡಬೇಕಾದಂತಹ ಪರಿಸ್ಥಿತಿ